ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ NSBK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು 100 ಸುತ್ತು ಹಳ್ಳಿಯಲ್ಲಿ ಲತಾ ಎಂಬ ಸುಂದರ ಹಾಗೂ ಬುದ್ಧಿವಂತ ಯುವತಿ ವಾಸಿಸುತ್ತಾ ಇದ್ದಳು. ಅವಳು ಬದುಕು ತುಂಬ ಸರಳವಾದದ್ದು. ದಿನವೂ ಜೋಳದ ಹೊಲದಲ್ಲಿ ದುಡಿಯುತ್ತಾ ಇದ್ದಳು. ಒಂದು ದಿನ ನಗರದಿಂದ ಬಂದ ಯುವಕ ಆದಿತ್ಯ ಹಳ್ಳಿಗೆ ಪ್ರಾಜೆಕ್ಟ್ ಕೆಲಸಕ್ಕಾಗಿ ಬಂದನು. ಆದಿತ್ಯ ಬುದ್ಧಿವಂತ, ಆದರೆ ಬೇರೆಯವರಿಗಿನ ಸಂಬಂಧಗಳಲ್ಲಿ ಶಾಂತ ಮತ್ತು ಮುಕ್ತವಾಗಿರಲು ಇಷ್ಟಪಡುತ್ತಿದ್ದ. ಲತಾ ಮತ್ತು ಆದಿತ್ಯ ಮೊದಲ ಬಾರಿಗೆ ಹೊಲದಲ್ಲಿ ಭೇಟಿಯಾದರು. ಆ ಮಾತು ಚರ್ಚೆ ಇಲ್ಲದ ಪ್ರೇಮದಕ್ಕೆ ಆರಂಭವಾಗಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಅವರಿಬ್ಬರ ಹೃದಯಗಳು ಹತ್ತಿರವಾಗಿದ್ವು. ಆದರೆ ಇಬ್ಬರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಧೈರ್ಯವಿಲ್ಲದೆ ಮೌನವಾಗಿಯೇ ಇಬ್ಬರು ಇರ್ತಾ ಇದ್ರು. ಒಂದು ದಿನ ಲತಾ ಹಳ್ಳಿಯಿಂದ ಹೊರಟು ನಗರಕ್ಕೆ ಓದಿಗೆ ಹೋಗಲು ನಿರ್ಧಾರ ಮಾಡಿದ್ದಳು. ಹೋಗುವ ಮುನ್ನ ಅತ್ತೆಗೋಸ್ಕರ ಹೊಲದ ಬದಿಯ ಮರದ ಬಳಿ ಆದಿತ್ಯನನ್ನು ಭೇಟಿಯಾಗಿ ಒಂದು ಪುಟ್ಟದ ಪತ್ರವನ್ನು ಅವನಿಗೆ ಅವಳು ಕೊಟ್ಟಳು. ಆ ಪತ್ರದಲ್ಲಿ ಬರೆದಿದ್ದು, ನೀನು ಏನು ಮಾತನಾಡಲಿಲ್ಲ, ನಾನು ಮಾತನಾಡಲಿಲ್ಲ, ಆದರೆ ನಮ್ಮ ಹೃದಯಗಳು ಎಲ್ಲವನ್ನೂ ಹೇಳಿಕೊಂಡವು. ನಾನು ಹಿಂದಿರುಗುವೆ, ಆದರೆ ನನ್ನ ಪ್ರೀತಿಯ ಕನಸುಗಳ ಒಂದಿಗೆ ಅದೇ ಮೌನ ಪ್ರೀತಿಯೇ ವಿಜಯವಾಯಿತು ಎಂದು. ಈ ಒಂದು ಚಿಕ್ಕದಾದ ಸ್ಟೋರಿ ಪ್ರೀತಿಯ ಬಗ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.